ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವನು ಬಂದಿಲ್ಲ ತಾನೆ? ಇಲ್ಲ ಇಲ್ಲ, ನಾನೊಬ್ಳೇ ಬಂದಿದ್ದೀನಿ. ಅಲ್ಲ, ನನ್ನನ್ನು ಯಾಕೆ ಇಲ್ಲಿಗೆ ಬರಕ್ಕೆ ಹೇಳಿದ್ರಿ? ಅದೇನೇ ಇದ್ರೂ ಅವ್ನ ಮುಂದೆ ಮಾತಾಡ್ಬೋದಿತ್ತಲ್ಲ, ಯಾಕೆ ಇಷ್ಟೊಂದು ಹೆದರ್ಕೋತಾ ಇದ್ದೀರಾ? ಅವನ ಮುಂದೆ ಬಂದರೆ ನಾನು ಜೀವಂತವಾಗಿ ಇರ್ತೀನಿ ಅನ್ನೋ ನಂಬಿಕೆ ನನಗಿಲ್ಲ. ನನ್ನ ವಿಷಯದಲ್ಲಿ ಅವ್ನು ಹೇಗೆಲ್ಲ ನಡ್ಕೊಂಡಿದ್ದಾನೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿರಬೇಕಲ್ಲ. ಗೊತ್ತು. ಬರೀ ನಿಮ್ಮ ವಿಷಯ ಮಾತ್ರ ಅಲ್ಲ, ನನ್ನ ಅಜ್ಜಿ ಬಗ್ಗೆನೂ ಗೊತ್ತು. ಅವರೀಗ ಕೋಮಾದಲ್ಲಿದ್ದಾರೆ. ಇದಕ್ಕೆ ಹೇಳ್ತಿರೋದು, ಅವನ ಜೊತೆ ಇರಬೇಡಿ. ಆದಷ್ಟು ಬೇಗ ಅವನಿಂದ ದೂರ ಹೋಗ್ಬಿಡಿ. ಅದಷ್ಟು ಸುಲಭಕ್ಕೆ ಸಾಧ್ಯ ಇಲ್ಲ. ನಾನು ಎಲ್ಲಿಗೆ ಹೋದ್ರೂ ಅವ್ರು ನನ್ನ ಹಿಂದೆನೇ ಹುಡ್ಕೊಂಡು ಬರ್ತಾರೆ. ಇದಕ್ಕೆಲ್ಲ ಕಾರಣ ಅವರೇ. ನನ್ನ ಮಗು ಹೋಗೋದಕ್ಕೆ, ಅಜ್ಜಿ ಈ ಪರಿಸ್ಥಿತಿನಲ್ಲಿ ಇರೋದಕ್ಕೆ ಕಾರಣ ಅವರೇ ಅಂತ ಮನೆಯವ್ರಿಗೆ ಹೇಳ್ಕೊಳಕ್ಕಾಗದೆ ಬದುಕ್ತಾ ಇದ್ದೀನಿ. ಆ ವಿಷಯ ಜೊತೆನೆ ಇನ್ನೊಂದು ಮುಖ್ಯವಾದ ವಿಷಯ ಮಾತಾಡಬೇಕು ಅಂತಾನೆ ನಿಮ್ಮನ್ನ ಇಲ್ಲಿ ಕರೆಸಿದ್ದು. ಅವತ್ತೊಂದಿನ ನನಗೊಂದು ಫೋಟೋ ತೋರಿಸಿ ನಿಮ್ಮಣ್ಣ ವೆಂಕಿ ಯಾವುದೋ ಫ್ರೆಂಡ್ನ ಹುಡುಕ್ತಾ ಇದ್ದಾನೆ ಅಂತ ಹೇಳಿದ್ರಲ್ಲ, ಆ ಫ್ರೆಂಡ್ ಬೇರೆ ಯಾರು ನಿಮ್ಮ ಗಂಡ. ಏನು ಹೇಳ್ತಾ ಇದ್ದೀರಾ? ಹೌದು, ನಾನು ವೆಂಕಿ ನಿಮ್ಮ ಗಂಡ ಒಂದೇ ಆಶ್ರಮದಲ್ಲಿ ಬೆಳೆದವರು. ವೆಂಕಿ ಜಯನ್ ತುಂಬ ಕ್ಲೋಸ್ ಫ್ರೆಂಡ್ಸ್, ಒಬ್ರೊಬ್ರು ಬಿಟ್ಟಿರ್ತಿರ್ಲಿಲ್ಲ. ನಿಮ್ಮ ಅಣ್ಣ ನಿಜವಾದ ಹೆಸರು ಅರ್ಜುನ. ಆ ಹೆಸರನ್ನ ನಾನು ಕೇಳಿದ್ದೀನಿ. ಅದ್ರ ಬಗ್ಗೆ ನಾನು ಅವ್ರ ಹತ್ರ ಕೇಳಿದಾಗ, ಇಲ್ಲ ಅದರೆಲ್ಲ ಏನೂ ಇಲ್ಲ, ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರು. ಅವರಿಬ್ಬರು ಅಷ್ಟು ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು, ಆದರೆ ನಿನ್ನ ಹತ್ರ ಹೇಳ್ಕೊಂಡಿಲ್ಲ ಅಷ್ಟೇ. ನಾನು ಈ ವಿಷಯನ ನಿಮ್ಮ ಹತ್ರ ಹೇಳ್ತೀನಿ ಅನ್ನೋದಕ್ಕೆ ನನಗೆ ಹೊಡೆದು ಕಲಿಸಿದ್ದು. ಇಂಥವ್ರನ್ನ ನೀವು ಹೇಗೆ ನಂಬ್ತೀರಾ? ಇಂಥವ್ರ ಜೊತೆ ನೀವಿದ್ರೆ ಸುಖವಾಗಿರೋಕ್ಕಾಗಲ್ಲ. ಈಗಾಗಲೇ ಅಜ್ಜಿಗೆ ಅನ್ಯಾಯ ಆಗಿದೆ, ನಿಮಗೆ ಮೋಸ ಆಗಿದೆ. ಅವನ ಖುಷಿಗೆ ಅಡ್ಡ ಬಂದರೆ ಅವನು ಯಾರನ್ನೂ ಉಳಿಸಲ್ಲ. ಅಯ್ಯೋ, ನನಗೆ ಏನು ಮಾಡಬೇಕು ಅಂತೀರಾ? ಅವ್ರನ್ನ ಬದಲಾಯಿಸೋಕ್ಕೆ ಸಾಧ್ಯನೇ ಇಲ್ವಾ? ಖಂಡಿತ ಆಗಲ್ಲ ಜಾನುವರೇ. ಬದಲಾಯಿಸಿದ್ರು ಬದಲಾಗೋ ವ್ಯಕ್ತಿ ಅವನಲ್ಲ. ಅವನ ಸುತ್ತ ಒಂದು ಬೇಲಿ ಹಾಕೊಂಡಿದ್ದಾನೆ, ಅದರಿಂದ ಹೊರಗೆ ಬರೋದಿಲ್ಲ. ಈಗ ನಿಮ್ಮ ಮನೆಯವ್ರು ಚೆನ್ನಾಗಿರಬೇಕು, ನಿಮ್ಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು ಅಂದರೆ ನಾನು ಹೇಳಿದ್ದಕ್ಕೆ ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.